ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳ ಸಾಧನೆ ಅಪಾರವಾಗಿತ್ತು. ಅದೇ ರೀತಿ ಇಲ್ಲೊಂದು ಹೆಣ್ಣು ಮಕ್ಕಳ ತಂಡ ಕಿರುಚಿತ್ರವನ್ನ ಮಾಡುವ ಮೂಲಕ ಕನ್ನಡ ನಾಡಿಗೆ ಹೆಮ್ಮೆ ತಂದಿದ್ದಾರೆ. ಅಮೆರಿಕದಲ್ಲಿ ನಡೆಯುವ ಅತಿದೊಡ್ಡ ಸನ್ಡಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಈ ಕಿರುಚಿತ್ರ ಪಾತ್ರವಾಗಿದೆ. ಎಸ್, ಬೆಂಗಳೂರಿನ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಿರುಚಿತ್ರದ ಮೂಲಕ ಭಾರಿ ಸದ್ದು ಮಾಡುತ್ತಿದ್ದಾರೆ. ಪಂಕಜ ಎಂಬ ಕಿರುಚಿತ್ರವನ್ನ ಬೆಂಗಳೂರಿನ HSR ಲೇಔಟ್ನಲ್ಲಿ ಹುಟ್ಟಿ ಬೆಳೆದ ಅನುಯ್ಯ ಸ್ವಾಮಿ ರಚಿಸಿ ನಿರ್ದೇಶನ ಮಾಡಿದ್ದಾರೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಪತ್ರಿಕೋದ್ಯಮ ಸಿನಿಮಾದ ಬಗ್ಗೆ ಪದವಿ ಓದುತ್ತಿರುವ ಅನುಯ್ಯ ಸ್ವಾಮಿ ತಾಯ್ನಾಡಿನಲ್ಲಿಯೇ ಕಿರುಚಿತ್ರ ಮಾಡಬೇಕೆಂದು ಬೆಂಗಳೂರಿಗೆ ಆಗಮಿಸಿ ಅಗರದ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದ 3ನೇ ತರಗತಿ ವಿದ್ಯಾರ್ಥಿನಿ ಪದ್ಮಶ್ರೀಯನ್ನ ಆಯ್ಕೆ ಮಾಡಿದ್ರು. ಅದರಂತೆ ಬಾಲಕಿಯ ತಾಯಿ ಪಾತ್ರಕ್ಕೆ ಹರ್ಷಿಣಿ ಎಂಬ ನಟಿಯನ್ನ ಆಯ್ಕೆ ಮಾಡಿ ಪಂಕಜ ಸಿನಿಮಾವನ್ನ ಮಾಡಿದ್ದಾರೆ. ಇನ್ನು ಈ ಕಿರುಚಿತ್ರ ಪಂಕಜದಲ್ಲಿ ಅಪಘಾತ, ದುಃಖ, ನೋವಿನಂತಹ ಮನಕಲಕುವ ದೃಶ್ಯಗಳಿವೆ. ಇದೀಗ ಈ ಒಂದು ಕಿರುಚಿತ್ರದ ಅಮೆರಿಕದ ಅತಿದೊಡ್ಡ ಸನ್ಡಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದ ಮೊದಲ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಚೊಚ್ಚಲ ಸಿನಿಮಾದ ಮೂಲಕವೇ ಈ ಒಂದು ಸಾಧನೆ ಮಾಡಿ ನಿರ್ದೇಶಕಿ ಅನುಯ್ಯ ಸ್ವಾಮಿ ಕನ್ನಡ ನಾಡಿಗೆ ಹೆಮ್ಮೆ ತಂದಿದ್ದಾರೆ. ನಾನಿವಾಗ ನ್ಯೂಯಾರ್ಕ್ ಯೂನಿವರ್ಸಿಟಿ ಟಿಶ್ ಸ್ಕೂಲ್ ಆಫ್ ದಿ ಆರ್ಟ್ಸ್ ಅಂತ ಒಂದು ಯೂನಿವರ್ಸಿಟಿಯಲ್ಲಿ ನಾನು MFA ಮಾಡ್ತಾಯಿದ್ದೀನಿ. ಅಲ್ಲಿ ಫಿಲ್ಮ್ ಮತ್ತು ಪ್ರೊಡಕ್ಷನ್ ಮತ್ತು ಡೈರೆಕ್ಷನ್, DP ಎಲ್ಲರೂ ಪ್ರೊಡಕ್ಷನ್ 360 ನಮಗೆ ಅದು ಕ್ಲಾಸಸ್ ಇರುತ್ತೆ, ಪ್ರೊಡಕ್ಷನ್ ಇರುತ್ತೆ. ಸೊ ಅದೆಲ್ಲ ಮಾಡ್ತಾ ಇದ್ದೀನಿ. ಅಲ್ಲಿ ಸ್ಪೈಕ್ಲಿ ಅಂತ ಒಬ್ಬರು ಡೈರೆಕ್ಟರ್ ಇರ್ತಾರೆ, ಅವ್ರಿಗೆ ನಾನು ಟೀಚಿಂಗ್ ಅಸಿಸ್ಟೆಂಟ್. ಈ ಫಿಲ್ಮ್ ಆ್ಯಕ್ಚುಲಿ ನಂದು ಸೆಕೆಂಡ್ ಇಯರ್ ಫಿಲ್ಮ್ ಅಂತ ನಮಗೆ ಒಂದು ಕೋರ್ಸ್ ಇರುತ್ತೆ. ಸೊ ಅದಕ್ಕೆ ಮಾಡಿದೆ. ನನಗೆ ನಾನ್ ಆ್ಯಕ್ಟರ್ಸ್ ಅಂದರೆ ಜಾಸ್ತಿ ಇಷ್ಟ. ನಾನ್ ಆ್ಯಕ್ಟರ್ಸ್ಗೆ ಒಂದು ರಾನೆಸ್ ಇರುತ್ತೆ, ಮತ್ತು ಆ್ಯಕ್ಟರ್ಸ್ಗಳಿಗೆ ಕಮರ್ಷಿಯಾಲಿಟಿ ಮತ್ತು ಆ ಆ್ಯಕ್ಟಿಂಗ್ ಸ್ವಲ್ಪ ಏನಂತಾರೆ ಧೂಮ್ಧಾಮ್ ಇರುತ್ತೆ. ಅದು ಸ್ವಲ್ಪ ನನಗೆ ರಿಯಾಲಿಟಿಯಲ್ಲಿ ಬೇಸ್ ಆಗಿಬಿಟ್ಟು ಮತ್ತು ಅದನ್ನು ಎಲಿವೇಟ್ ಮಾಡೋಕ್ಕೆ ಇಷ್ಟ. ಸೊ ಅದಕ್ಕೆ ನಾನು ಥಿಯೇಟರ್ ಗ್ರೂಪ್ಸ್ನ ನೋಡಿದೆ. ಬಟ್ ಗೌರ್ಮೆಂಟ್ ಸ್ಕೂಲಲ್ಲಿ ಪದ್ಮಶ್ರೀನಿ ಅವಾಗ ಕಳಿಸುವಾಗ ಜಾಸ್ತಿ ಶಾರ್ಪ್ ಆಗಿದ್ದು ಅವರು. ಸೊ ನಾನು ಪದ್ಮಶ್ರೀನಿ ನೋಡಿಬಿಟ್ಟು ಐ ಕನ್ಫರ್ಮ್ಡ್ ಇಟ್. ಇವಾಗ ಇದು ಆ್ಯಕ್ಚುಲಿ ಪ್ರೀಮಿಯರ್ ಆಗೋದು ಸನ್ಡಾನ್ಸ್ ಫೆಸ್ಟಿವಲ್ ಯೂಟಾ ಅಲ್ಲಿ. ಸನ್ಡಾನ್ಸ್ ಅಂದರೆ ಇದು ವರ್ಲ್ಡಲ್ಲಿ ಮೋಸ್ಟ್ ಫೇಮಸ್ ಫಿಲ್ಮ್ ಫೆಸ್ಟಿವಲ್ ಅಂತ ಹೇಳ್ತಾರೆ. ಯುರೋಪಲ್ಲಿ ಕ್ಯಾನ್ ಇದೆ, ಇದು ಅಮೆರಿಕಾದಲ್ಲಿ ಸನ್ಡಾನ್ಸ್ ಇರುತ್ತೆ. ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಟ್ಯಾರೆಂಟಿನೋ ಮತ್ತು ಆ್ಯಕ್ಟರ್ಗಳು ಜೆನಿಫರ್ ಲಾರೆನ್ಸ್ ಅವರೆಲ್ಲ ಅಲ್ಲಿ ಡಿಸ್ಕವರ್ ಆಗಿದ್ದು ಸನ್ಡಾನ್ಸಲ್ಲಿ. ಸೊ ನಮ್ಮ ಚಿಕ್ಕ ಶಾರ್ಟ್ ಫಿಲ್ಮು ಅಲ್ಲಿಗೆ ಹೋಗ್ತಾ ಇದೆ ಅಂತ ನನಗೆ ಜಾಸ್ತಿ ಇಷ್ಟ. ಸೊ ಥ್ಯಾಂಕ್ ಯು. ಏನು ಹೇಳಬೇಕು ಅಂದರೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ನಮಗೆ ಈ ಥರ ಒಂದು ಆಪರ್ಚುನಿಟಿ ಇದು ಶೋಕೇಸ್ ಮಾಡೋಕ್ಕೆ ಸನ್ಡಾನ್ಸಲ್ಲಿ ಮತ್ತು ಪದ್ಮಶ್ರೀಗೆ ಮತ್ತು ಹರ್ಷಿನಿಗೆ ಈ ಆಪರ್ಚುನಿಟಿ ಅಲ್ಲಿಗೆ ಹೋಗಿಬಿಟ್ಟು ಅವ್ರು ಇನ್ನೂ ಡೈರೆಕ್ಟರ್ಸ್ನ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿ ಇನ್ನೂ ದೊಡ್ಡ ಫಿಲ್ಮ್ಸ್ ಮಾಡಬೇಕು ಅಂತ ಆಸೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಬೆಂಗಳೂರಿನ ಅಗರ, ಮಲ್ಲೇಶ್ವರಂ, HSR ಲೇಔಟ್ನ ಪೊಲೀಸ್ ಸ್ಟೇಷನ್, ಕಲ್ಲು ಕ್ವಾರಿ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಚಿತ್ರದ ಶೂಟಿಂಗ್ ಮಾಡಲಾಗಿದೆ. ಸುಮಾರು 50ಕ್ಕೂ ಅಧಿಕ ಮಂದಿ ಪಂಕಜ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಅಮೆರಿಕದ ಅತಿದೊಡ್ಡ ಸನ್ಡಾನ್ಸ್ ಚಲನಚಿತ್ರೋತ್ಸವ ಪಂಕಜ ಸಿನಿಮಾ ಆಯ್ಕೆಯಾಗಿದ್ದು, ಚಿತ್ರದಲ್ಲಿ ನಟನೆ ಮಾಡಿದ HSR ಲೇಔಟ್ನ ಅಗರ ಸರ್ಕಾರಿ ಶಾಲೆಯ ಬಾಲಕಿ ಪದ್ಮಶ್ರೀಗೆ ಚಿತ್ರತಂಡ ಸನ್ಮಾನಿಸಿ ಸಿಹಿ ತಿನ್ನಿಸಿ ಶಾಲಾ ಮಕ್ಕಳು ಮತ್ತು ಶಿಕ್ಷಕರೊಂದಿಗೆ ಚಿತ್ರವನ್ನು ವೀಕ್ಷಣೆ ಮಾಡಿದರು. ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ನಮ್ಮ ಚಿತ್ರ ಅಮೆರಿಕದಲ್ಲಿ ಪ್ರದರ್ಶನಗೊಳ್ಳುತ್ತಿರುವುದು ಖುಷಿ ತಂದಿದೆ ಎಂದು ಬಾಲನಟಿ ಪದ್ಮಶ್ರೀ ಅವರು ಸಂತಸ ವ್ಯಕ್ತಪಡಿಸಿದರು. ಇವಾಗ ಅಮೆರಿಕನಲ್ಲಿ ಪ್ರದರ್ಶನ ಆಗ್ತಿದೆ ನಿಮ್ಮ ಸಿನಿಮಾ, ಏನು ಅನ್ಸುತ್ತೆ? ಖುಷಿ ಅನ್ಸುತ್ತಾ? ಖುಷಿ, ನನಗೆ ತುಂಬ ಖುಷಿ ಅನಿಸುತ್ತೆ. ಬೇರೆ ಬೇರೆ ಕಂಟ್ರಿಯಲ್ಲಿ ಕೂಡ ಅದು ಇದಾಗ್ತಿದೆ, ಅದಕ್ಕೆ ತುಂಬ ಖುಷಿ ಅನಿಸ್ತೈತೆ ನನಗೆ. ಅವ್ರಿಗೂ ಕೂಡ ತುಂಬ ನನಗೂ ಅವರು ಆ ಅವಕಾಶ ಕೊಟ್ಟಿದ್ದಕ್ಕೆ ನನಗೂ ಖುಷಿ, ಅವ್ರಿಗೂ ಖುಷಿ ಆಗುತ್ತೆ. ತಂದೆ ತಾಯಿ ಏನು ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ? ನಮ್ಮಪ್ಪ ಬಂದು ಪೇಂಟರು, ನಮ್ಮಮ್ಮ ಬಂದು ಮನೆ ಕೆಲಸಕ್ಕೆ ಹೋಗ್ತಾರೆ. ಸ್ಕೂಲಲ್ಲಿ ಬಂದು ಸೆಲೆಕ್ಟ್ ಮಾಡ್ಕೊಂಡು ಮತ್ತು ನಮ್ಮನ್ನ ಕೇಳಿದ್ರು, ನಿಮ್ಮ ಮಗಳ ಶೂಟಿಂಗ್ ಕಳಿಸಿ. ಈಗ ಇಷ್ಟ ಆಯಿತು, ಅದಕ್ಕೆ ಕಳಿಸಿದ್ವಿ. ಈಗ ನಿಮ್ಮ ಮಗಳ ಸಿನಿಮಾ ನೋಡಿದ್ರ? ನೋಡಿದೆ ಪಂಕಜ. ಚೆನ್ನಾಗೈತೆ, ಚೆನ್ನಾಗಿ ಅನಿಸ್ತು, ತುಂಬ ಸಂತೋಷ, ಖುಷಿ ಆಯ್ತು. ಮಗಳನ್ನ ಓದಿಸ್ತು ಚೆನ್ನಾಗಿ? ಚೆನ್ನಾಗಿ ಓದಿಸ್ಬೇಕು. ದೊಡ್ಡವರ ಅವ್ರ ಇಷ್ಟ, ಅವ್ರೇನು ಆಗ್ತಾರೋ ಅದೇ ನಮಗೆ ಇಷ್ಟ.
ನಾವು ಕೂಲಿ ಮಾಡ್ಕೊಂಬರಲ್ಲ ಅದಕ್ಕೆ ಹಾಂ ಸಾಕ್ತೀವಿ. ಒಟ್ಟಿನಲ್ಲಿ ಕನ್ನಡದ ಮೊಟ್ಟ ಮೊದಲ ಕಿರುಚಿತ್ರ ಪಂಕಜ ಅಮೆರಿಕದ ಅತಿದೊಡ್ಡ ಸಂಡಾನ್ಸ್ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿರೋದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಚಿತ್ರ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ಚಿತ್ರತಂಡಕ್ಕೆ ಎಲ್ಲೆಡೆಯಿಂದ ಶುಭಾಶಯ ಮಹಾಪೌರವೇ ಹರಿದು ಬರುತ್ತಿದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇದ್ದಾರೆ ಪ್ರಜ್ವಲ್ ಅಂತ, ಅವರು ಬೆಂಗಳೂರಲ್ಲಿ ಪ್ರೊಡಕ್ಷನ್ ಡೈರೆಕ್ಷನ್ ಇದೆಲ್ಲ ಮಾಡ್ತಾರೆ. ಅವ್ರು ಹೇಳಿದ್ರು ನನ್ನ ಫ್ರೆಂಡ್ ಅನುಯ ಈ ಫಿಲ್ಮ್ ಮಾಡ್ತಿದ್ದಾರೆ ಅಂತ, ನೀನು ಆಡಿಷನ್ ಮಾಡು ಅಂತ ಹೇಳಿದ್ರು. ನಾನು ಆಡಿಷನ್ ಮಾಡಿದೆ, ಮತ್ತು ಅನುಯಾನ ಮೀಟ್ ಮಾಡಿದೆ. ಅಲ್ಲಿ ನಾವು ತುಂಬ ಲೈಕ್ ರಿಯಲೈಸ್ ಓಕೆ ನಾವು ಈ ಫಿಲ್ಮ್ ಮಾಡೇಬೇಕು, ನಾನೇ ಮಾಡಬೇಕು ಅಂತ ತುಂಬ ಆಸೆತ್ತು. ಆ್ಯಂಡ್ ಅವ್ರಿಗೂ ಅದೇ ಅನಿಸ್ತು ಅನುಯಾಗೆ. ತುಂಬ ಖುಷಿ ಆಯಿತು. ಅಮೆರಿಕಾಲಿ ಅಗರ ನೋಡೋದು ಒಂದು ದೊಡ್ಡ ವಿಷಯ ಅನಿಸಿದ್ದು ನನಗೆ. ಆ್ಯಂಡ್ ಇದು ಒಂದು ಸ್ಟೆಪ್ಪೇ ನಮಗೆ ಮುಂದೆ ಹೋಗೋಕ್ಕೆ, ಮುಂದೆ ಇನ್ನೂ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಇದೊಂದು ಹೋಪ್ ನಮಗೆ. ಬಿಕಾಸ್ ಈ ಚಾನ್ಸ್ ಸಿಕ್ತು ಅಂದರೆ ಲೈಕ್ ಈ ಚಾನ್ಸ್ನಿಂದ ನಮಗೆ ಇನ್ನೂ ಚಾನ್ಸ್ ಸಿಗಬೇಕು, ಇಲ್ಲಿ ಆರ್ಟಿಸ್ಟ್ ಇರೋಗಳು, ಇಲ್ಲಿ ಕತೆಗಳು ಇನ್ನೂ ಹೇಳಬೇಕು ಅಂತ ಉತ್ಸಾಹದಲ್ಲಿ ಇದ್ವಿ ಅಷ್ಟೇ. ನಾನು ಹರ್ಷಿನಿ ಅಂತ, ನಾನು ಅವರು ಆ್ಯಕ್ಟರ್. ಆ್ಯಂಡ್ ಎಸ್, ಥ್ಯಾಂಕ್ ಯು ಟು ಅನ್ಯೂಸ್ ಫ್ಯಾಮಿಲಿ ಆಲ್ಸೋ ಫಾರ್ ಲೈಕ್ ಹೆಲ್ಪಿಂಗ್ ಮೀ ಮೇಕ್ ದಿಸ್. ಆ್ಯಂಡ್ ಲಾಟ್ ಆಫ್ ಅವರ್ ಫ್ರೆಂಡ್ಸ್, ನಮ್ಮ ತುಂಬ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ದಾರೆ ಈ ಫಿಲ್ಮ್ಗೆ. ಸೊ ಅವ್ರಿಗೂ ಥ್ಯಾಂಕ್ ಯು.